ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾನೆ ಬಂದಿದ್ವಿ. ಇತ್ತೀಚಿನ ದಿನಗಳಲ್ಲಿ ಏನು ರಾಜ್ಯ ಸರ್ಕಾರ ಮೊನ್ನೆ ನಮ್ಮ ಮಾನ್ಯ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಸರ್ ಈ ಸಂಸ್ಥೆ ಕೊಟ್ಟಿರತಕ್ಕಂಥದ್ದನ್ನು ಹಿಂಪಡೆದು ಸರ್ಕಾರನೇ ನೇರವಾಗಿ ನಾವು ನಿರ್ವಹಣೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಆದೇಶನ ಜೀವ ಪಾಸ್ ಮಾಡ್ತಾರೆ. ನಾವು ಸಹ ನಮ್ಮ ಎಲ್ಲ ಸಿಬ್ಬಂದಿಗಳ ಪರವಾಗಿ ಸಂಘಟನೆ ವತಿಯಿಂದ ನಾವು ಭಾಳ ಸಂತೋಷವಾಗಿರ್ತೀವಿ. ಆದರೆ ತದನಂತರ ಕೆಲವು ನೋಟಿಫಿಕೇಶನ್ ನೋಡಿಸ್ತಾರೆ, ಎಲ್ಲ ಜಿಲ್ಲಾವಾರು ಹೊರಗುತ್ತಿಗೆ ಕೊಡ್ತೀವಿ ಅಂತಕ್ಕಂಥದ್ದನ್ನು ಸರ್ಕಾರ ಮತ್ತೊಂದು ನಿರ್ಧಾರ ಆಗುತ್ತೆ. ಈಗಾಗಲೇ ನಾವು ಇರ್ತಕ್ಕಂಥ ಸಿಬ್ಬಂದಿ ಸುಮಾರು 16-17 ವರ್ಷಗಳ ಕಾಲ ಕೆಲಸ ಮಾಡಿದ್ದೀವಿ. ನಮಗೆ ಈಗಾಗಲೇ ಏಜ್ ಬಾರ್ ಆಗಿದೆ. ಈಗ ಬೇರೆ ಯಾವುದೋ ಔಟ್ಸೋರ್ಸ್ ಕೊಟ್ಟರೆ ಅವರು ಅಲ್ಲಿರ್ತಕ್ಕಂಥ ಹೊಸ ಸಿಬ್ಬಂದಿಗಳನ್ನ ನೇಮಕ ಮಾಡಿ ಈಗಿರ್ತಕ್ಕಂಥ ಸಿಬ್ಬಂದಿಯನ್ನು ನೇಮಕ ಮಾಡ್ರಿ ಅಂತ ಯಾವುದೇ ಒಂದು ಆದೇಶದಲ್ಲೂ ಸಹ ಸರ್ಕಾರ ಹೊರಡಿಸಿಲ್ಲ. ಅದ್ರ ಜೊತೆಯಾಗಿ ಈಗ ಮುಖ್ಯವಾಗಿ ನಾವು ಪತ್ರಿಕಾಗೋಷ್ಠಿ ಮಾಡಿರೋದು ಏನಕ್ಕೆ ಅಂದರೆ, ಏನು ಜೀವಿಕೆ ಸಂಸ್ಥೆ ಮೊದಲು 2 ಪಾಳ್ಯದಲ್ಲಿ ಕಾರ್ಯನಿರ್ವಹಿಸ್ತಿದ್ವಿ. ಅಂದರೆ ರಾತ್ರಿ 12 ಗಂಟೆಗಳ ಕಾಲ ಒಂದು ಶಿಫ್ಟು ಮತ್ತು ಬೆಳಗ್ಗೆ 12 ಗಂಟೆಗಳ ಕಾಲ ಒಂದು ಶಿಫ್ಟಲ್ಲಿ ಕೆಲಸ ಮಾಡ್ತಿದ್ವಿ. ಸರ್ಕಾರ ಒಂದು ಆದೇಶ ಹೊರಡಿಸುತ್ತೆ, ನೀವು 3 ಪಾಳ್ಯದಲ್ಲಿ ಕೆಲಸ ಮಾಡಿಸ್ರಿ, ಅವಾಗ ವೇತನ ಅವರಿಗೆ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ಹೇಳಿ ನಮಗೆ 3 ಶಿಫ್ಟಲ್ಲಿ ಕೆಲಸ ಮಾಡೋಕ್ಕೆ ಅದು ಕಾರ್ಮಿಕ ಕಾಯ್ದೆ ಪ್ರಕಾರ 8 ಅವರ್ ಮಾತ್ರ ಕೆಲಸ ಮಾಡಬೇಕು ಅಂತ ಒಂದು ಸರ್ಕಾರ ಸಂಸ್ಥೆಗೆ ಆದೇಶ ಹೊರಡಿಸುತ್ತೆ. ಆ ಆದೇಶ ಹೊರಡಿಸಿದ ಮೇಲೆ ಸಂಸ್ಥೆಯವರು ನಮ್ಮನ್ನು 8 ಗಂಟೆಗಳ ಕಾಲ ಕೆಲಸಕ್ಕೆ ನಿಯೋಜನೆ ಮಾಡ್ತಾರೆ. ಇಲ್ಲಿ ನಮಗೆ ಭಾಳ ತೊಂದರೆ ಆಗಿರೋದೇನೆಂದರೆ, ಬೆಳಗ್ಗೆ 6 ಗಂಟೆಗೆ ಒಂದು ಶಿಫ್ಟ್ ಇರುತ್ತೆ, ಮತ್ತೆ ರಾತ್ರಿ 10 ಗಂಟೆಗೆ ಒಂದು ಶಿಫ್ಟ್ ಇರುತ್ತೆ, ಮತ್ತೆ ಮಧ್ಯಾಹ್ನ 2 ಗಂಟೆಯಿಂದ ಒಂದು ಶಿಫ್ಟ್ ಇರುತ್ತೆ. ಬೆಳಗ್ಗೆ 6 ಮತ್ತು ರಾತ್ರಿ 10 ಗಂಟೆ ಶಿಫ್ಟಿಗೆ ಯಾವ ಸಿಬ್ಬಂದಿಗಳು ಬರೋಕ್ಕಾಗಲ್ಲ. ಯಾಕಂದರೆ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮನೆಯಿಂದ ಯಾವುದೇ ವೆಹಿಕಲ್ ಫೆಸಿಲಿಟೀಸ್ ಇರಲ್ಲ. ಹಂಗಾಗಿ ಇವರು ಕಾರ್ಮಿಕ ಕಾಯ್ದೆ ಪ್ರಕಾರ ನಮಗೆ 8 ಅವರ್ ಕೆಲಸ ಮಾಡಿಸಿ 8 ಗಂಟೆಗಳ ಕಾಲದ ವೇತನ ಕೊಡ್ತಾ ಇರೋದ್ರಿಂದ ನಾವು ಆ ಕಾರ್ಮಿಕ ಕಾಯ್ದೆ ಪ್ರಕಾರನೇ ಪೇಜ್ ನಂಬರ್ 2 ಅಲ್ಲಿದೆ, ವಾಹನ ಸೌಕರ್ಯ ಕೊಡಬೇಕು. ಯಾವುದೇ ಒಂದು ಕಂಪ್ನಿ ಆಗಿರ್ಬೋದು, ಯಾವುದೇ ಸೆಕ್ಟರಲ್ಲಾಗಲಿ ನಮಗೆ ವೆಹಿಕಲ್ ಫೆಸಿಲಿಟೀಸ್ ಕೊಟ್ಟರೆ ಮಾತ್ರ ನಾವು 10 ಗಂಟೆ ಪಾಳ್ಯ ಕೆಲಸಕ್ಕೆ ಬರೋಕ್ಕಾಗುತ್ತೆ. ಹಾಗಾಗಿ ನಾವು ಈಗಾಗಲೇ ಸಂಸ್ಥೆಯವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ನೀವು ಆಗಸ್ಟ್ 1ರಿಂದ ನಮಗೆ ವಾಹನ ಸೌಕರ್ಯ ಮತ್ತು ಮೂಲಭೂತ ಸೌಕರ್ಯ ಅಂದರೆ ನಾವು ಇರ್ತಕ್ಕಂಥ ಜಾಗದಲ್ಲಿ ಲೊಕೇಶನ್ಸ್ಗಳಾಗಿರ್ಬೋದು, ಅಲ್ಲಿ ನೀರಿನ ಸೌಕರ್ಯ ಆಗಿರ್ಬೋದು, ಈ ಥರದ ಒಂದು ಸೌಕರ್ಯ ಪಡೆದಿದ್ದ ಪಕ್ಷದಲ್ಲಿ ಆಗಸ್ಟ್ 1ರಿಂದ ರಾಜ್ಯಾದ್ಯಂತ ನಾವು ಯಾರೂ ಕೆಲಸ ಮಾಡೋಕ್ಕಾಗಲ್ಲ, ನಾವು ಆಂಬುಲೆನ್ಸನ್ನು ಸ್ಥಗಿತ ಮಾಡೋಕ್ಕಾಗತ್ತೆ ಅಂತಂದು ಈಗಾಗಲೇ ಮನವಿನೂ ಸಹ ಕೊಟ್ಟಿದ್ದೀವಿ. ಈ ಮನವಿ ಕೊಡೋದಕ್ಕೆ ಮುಂಚೆನೂ ಸಹ ಸಾಕಷ್ಟು ಅವರಿಗೆ ಮೌಖಿಕವಾಗಿ ಸಹ ಮನವಿ ಮಾಡಿದ್ದೀವಿ. ಈಗ 2 ತಿಂಗಳಿಂದನೂ ನಮಗೆ ವೆಹಿಕಲ್ ಫೆಸಿಲಿಟೀಸ್ ಕೊಡ್ರಿ, ಇಲ್ಲಾಂದರೆ ಬರೋಕ್ಕಾಗಲ್ಲ. ಇದರಲ್ಲಿ 30% ಸಿಬ್ಬಂದಿಗಳು ಸಹ ಮಹಿಳಾ ಸಿಬ್ಬಂದಿಗಳಿದ್ದಾರೆ. ಅವರು ರಾತ್ರಿ 10 ಗಂಟೆ ಡ್ಯೂಟಿ ಮುಗಿಸ್ಕೊಂಡು ವಾಪಸ್ ಅವ್ರ ಮನೆಗೆ ಹೋಗೋಕ್ಕಾಗಲ್ಲ, ಗ್ರಾಮಾಂತರ ಪ್ರದೇಶದಿಂದ ಕೆಲಸಕ್ಕೆ ಬಂದಿರ್ತಾರೆ. ಇವೆಲ್ಲ ತೊಂದರೆ ಇರೋದ್ರಿಂದ ನಾವು ಈ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಸಂಸ್ಥೆಗೆ ಕೇಳೋದ್ರ ಜೊತೆಗೆ ಸರ್ಕಾರ ಏನು ಈಗ ಕೆಲವೊಂದು ನಿಲುವುಗಳನ್ನ ತಗೊಂತೈತಿ. ನಾವು ಇಲ್ಲಿವರೆಗೂ ಲಕ್ಷಾಂತರ ಜನರ ಜೀವ ರಕ್ಷಣೆ ಮಾಡಿರ್ತಕ್ಕಂಥ 108 ನೌಕರರು ಸಿಬ್ಬಂದಿಗಳು ಇವತ್ತು ನಮ್ಮ ಒಂದು ಸಿಬ್ಬಂದಿಗಳನ್ನ ಯಾವುದೋ ಒಂದು ತಂತ್ರಗಾರಿಕೆಯಿಂದ ನಮ್ಮನ್ನೆಲ್ಲ ಕಡೆಗಣಿಸಿ ನಮ್ಮನ್ನು ಹೊರಗಾಕಿ ಮತ್ತೊಂದು ಹೊಸ ನೇಮಕಾತಿ ಮಾಡಕ್ಕಂಥ ಒಂದು ಪ್ರಕ್ರಿಯೆ ಸರ್ಕಾರ ಹೊರಟಿದೆ. ಅದರಲ್ಲಿ ಮಾನ್ಯ ಆರೋಗ್ಯ ಸಚಿವರು 1-2-3 ಸಾರಿ ಮಾಧ್ಯಮದಲ್ಲೂ ಮತ್ತು ಅವರ ಫೇಸ್ಬುಕ್ ಖಾತೆಯಲ್ಲೂ ಸಹ ಹಾಕಿದ್ದಾರೆ. ಇದರಲ್ಲಿ 250 ಕೋಟಿ ರೂಪಾಯಿ ಹಣ ಉಳಿತಾಯ ಆಗುತ್ತೆ, ನಾವು ಸಂಸ್ಥೆಯಿಂದ ತೆಗೆದು ಸರ್ಕಾರ ನಡೆಸಿದೆ ಅಂತ. ನಾವು ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ನಮ್ಮ ಕಡೆಯಿಂದ ಮನವಿ ಇಷ್ಟೇನೆ, ಯಾರಾದರೂ ನಡೆಸಲಿ, ಇದು ಸರ್ಕಾರನಾದರೂ ನೇರವಾಗಿ ನಿರ್ವಹಣೆ ಮಾಡಲಿ, ಇಲ್ಲ ಹೊರಗುತ್ತಿಗೆನಾದರೂ ಕೊಡಲಿ, ಯಾರ್ಯಾರು ಕೊಡಲಿ, ಇರತಕ್ಕಂಥ ಸಿಬ್ಬಂದಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗದಂಗೆ ಇರ್ತಕ್ಕಂಥ ಸಿಬ್ಬಂದಿನೇ ಮುಂದುವರಿಸಿ, ಅದರ ಜೊತೆಯಾಗಿ ನಮಗೆ ಏನು 17-18 ವರ್ಷ ಕೆಲಸ ಮಾಡಿದ್ದೀವಿ, ಸೀನಿಯರಿಟಿ ಬೇಸಿಸ್ ಮೇಲೆ ವೇತನ ಕೊಡತಕ್ಕಂಥ ಕೆಲಸ ಮಾಡ್ತಾ ಈ ರಾಜ್ಯದಲ್ಲಿ ಇನ್ನೂ ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸಕ್ಕೆ ಅನುವು ಮಾಡಿಕೊಡ್ಬೇಕು. ಅದಾಗದೇ ಇದ್ದ ಪಕ್ಷದಲ್ಲಿ ಅನಿವಾರ್ಯವಾಗಿ ಈಗಾಗಲೇ ನಾವು ಒಂದು ಸಂಸ್ಥೆಗಂತೂ ಮನವಿ ಕೊಟ್ಟಿದ್ದೀವಿ. ಆಗಸ್ಟ್ 1ರಿಂದ ಬಹುತೇಕ 108 ಸ್ಥಗಿತ ಆಗ್ಬೋದು. ಅಂಥ ಸಂದರ್ಭ ಏನಾದರೂ ಬಂದರೆ, ಸಾರ್ವಜನಿಕರಿಗೆ ಸಾವು ನೋವುಗಳಾದರೆ, ಸಾರ್ವಜನಿಕರಿಗೆ ತೊಂದರೆ ಆದರೆ ನೇರವಣೆ, ಇದಕ್ಕೆ ಯಾರು ಮೂಲ ಕಾರಣ ಆಗಿರ್ತಾರೋ ಅವರೇ ನೇರವಣೆ ಆಗ್ತಾರೆ. ಆಮೇಲೆ ಯಾವುದೇ ಸಿಬ್ಬಂದಿಗಳನ್ನ ದೂಷಣೆ ಮಾಡೋದಾಗಲಿ, ಸಿಬ್ಬಂದಿಗಳು ಸ್ಥಗಿತ ಮಾಡಿದ್ರು ಹಾಗಾಗಿ ಏನೋ ಸಾರ್ವಜನಿಕರಿಗೆ ತೊಂದರೆ ಆಯ್ತು ಅಂತಕ್ಕಂಥದ್ದು ಆಗಬಾರ್ದು.
ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರ ಗಮನ ಸೆಳೆಯೋಕ್ಕೆ ಮತ್ತೆ ಜೊತೆಗೆ ಸಾರ್ವಜನಿಕರಿಗೂ ಸಹ ಮಾಹಿತಿ ಸಿಗಲಿ, ಜೊತೆಗೆ ಸಂಸ್ಥೆಯವರಿಗೂ ಸಹ ಏನು ಪತ್ರ ಕೊಟ್ಟಿದ್ದೀವಿ ಅವರು ಆದಷ್ಟು ಬೇಗ ಈ ನಿರ್ಧಾರನ ಕೈಗೊಳ್ಳಿ ಅನ್ನೋ ವಿಚಾರವಾಗಿ ಈ ಒಂದು ಪತ್ರಿಕಾಗೋಷ್ಠಿ ಮತ್ತೆ ಚಂದ್ರನ್ ಪತ್ರಿಕಾಗೋಷ್ಠಿ ಒಂದು ಕರೆದಿರೋ ಉದ್ದೇಶ ಇಷ್ಟೇ. ನಮ್ಮಲ್ಲಿ ಏನು 2 ಪಾಳಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ ಅದನ್ನು 3 ಪಾಳಿ ಮಾಡಿದ್ದಾರೆ. ಅದರಿಂದ ಸಾರ್ವಜನಿಕರಿಗೂ ತೊಂದರೆ ಆಗ್ತಿದೆ. ಯಾಕಂದರೆ 2 ಶಿಫ್ಟಲ್ಲೇ ಕೆಲಸ ಮಾಡೋದಕ್ಕೆ ಸಿಬ್ಬಂದಿ ಕೊರತೆ ಇತ್ತು. ಆದರೆ ಈಗ 3 ಪಾಳಿಯಲ್ಲಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ನಾವು 3 ಪಾಳಿಯಲ್ಲಿ ಕೆಲಸ ಒಂದು 4-5 ತಿಂಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ನಮಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೊಡದೇನೆ ಬೆಳಗ್ಗೆ 6 ಗಂಟೆಗೆ ಗ್ರಾಮೀಣ ಭಾಗದಲ್ಲಿ ಹೋಗಿ ಡ್ಯೂಟಿ ರಿಪೋರ್ಟ್ ಆಗಬೇಕಂದ್ರೆ ಗ್ರಾಮೀಣ ಭಾಗದಲ್ಲಿ ಬಸ್ ಚಾಲೂ ಆಗೋದೇ ಬೆಳಗ್ಗೆ 8 ಗಂಟೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬಸ್ಸುಗಳು. ಯಾವ ಒಂದು ನಿಟ್ಟಿನಲ್ಲಿ ನಾವು ಕೆಲಸಕ್ಕೆ ಹೋಗಿ ಎಲ್ಲ ಹಾಜರಾಗಬೇಕು. ಆಂಬುಲೆನ್ಸ್ಗಳನ್ನ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಸರ್ಕಾರಿ ಜಾಗದಲ್ಲಿ ನಿಲ್ಲಿಸಿರ್ತಾರೆ. ಅಲ್ಲಿಗೆ ಹೋಗ್ಬೇಕಂದ್ರೆ ನಮಗೆ ಬಸ್ ಹತ್ತಲೇಬೇಕು, ಇಲ್ಲ ಆಟೋ ಹಿಡಿಬೇಕು, ಇಲ್ಲ ಬೈಕಲ್ಲಿ ಹೋಗ್ಬೇಕು. ಹೆಣ್ಮಕ್ಳು ಇರೋದು ಗ್ರಾಮೀಣ ಪ್ರದೇಶದಲ್ಲಿ ನಮಗೀಗ ಏನು 3 ಪಾಳಿಯಲ್ಲಿ ಕರ್ತವ್ಯ ಮಾಡಿ 8 ಗಂಟೆಗೆ ವೇತನ ನೀಡ್ತಾ ಇರೋದ್ರಿಂದ ನಮಗೆ ಬರ್ತಾ ಇರೋ ಸಂಬಳ 12,000 13,000. ನಾವು ಒಂದು ಗಾಡಿ ತಗೊಂಡು ಈ ಪೆಟ್ರೋಲ್ ಬೆಲೆ ಏರಿಕೆ ಸಂದರ್ಭದಲ್ಲಿ ನಾವು ಪ್ರತಿದಿನ ಜರ್ನಿ ಮಾಡಿದ್ರೆ ಅವ್ರು ಕೊಡ್ತಾ ಇರ್ತಕ್ಕಂಥ 8 ಗಂಟೆ ಸಂಬಳ ಏನು 11,000 12,000 ಬರೀ ಗಾಡಿ ಪೆಟ್ರೋಲ್ ಹಾಕೋಕ್ಕೆ ಸಾಕಾಗೋಗುತ್ತೆ. ಜೀವನ ನಡೆಸೋದಂಗೆ, ಮಕ್ಕಳ ಸ್ಕೂಲು ಫೀಸು, ನಮ್ಮ ಕುಟುಂಬಗಳ ನಿರ್ವಹಣೆ ಮಾಡೋದಂಗೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ. ಆದ್ದರಿಂದ ಸರ್ಕಾರದ ಮತ್ತು ಸಂಸ್ಥೆಯವರಿಗೆ ನಾವು ಈ ಮಾಧ್ಯಮದ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಮಗೆ ಮೂಲಭೂತ ಸೌಕರ್ಯಗಳನ್ನು ನೀಡಿ, ಏನು ನೀವೀಗ ಸರ್ಕಾರನೇ ನಡೆಸ್ಕೊಡ್ತೀವಿ ಈ ಸೇವೆನ ಅಂತೇಳಿ ತಾವುಗಳು ನಿರ್ಧಾರ ತಗೊಂಡಿದ್ದೀರಾ. ನಮ್ಮ ಮೂಲಭೂತ ಬೇಡಿಕೆ ಏನಂದರೆ ಯಾವುದೇ ಹೊರಗುತ್ತಿಗೆಗೆ ಅಥವಾ ಇದನ್ನ ಮಾಡದೇನೆ ನೇರವಾಗಿ ಸರ್ಕಾರನೇ ನಡೆಸಿ ಒಳಗುತ್ತಿಗೆಯಲ್ಲಿ ನಮ್ಮನ್ನು ತಗೊಂಡು ನಮಗೆ ಉತ್ತಮ ರೀತಿಯಲ್ಲಿ ಜೀವನ ನಡೆಸೋದಕ್ಕೆ ವೇತನ ಪರಿಷ್ಕರಣೆ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತಾ